ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರೋಡ್ ನೆನಪಾಗುತ್ತೆ. ಈ ಬಾರಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ ಹಲವು ಕ್ರಮಗಳನ್ನು ಮುಖ್ಯವಾಗಿ MG ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿರುವಂಥದ್ದು. ಉದಾಹರಣೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಳ್ಳಲಾಗಿದೆ. ಅಂದರೆ ಇವತ್ತು ರಾತ್ರಿ 8 ಗಂಟೆ ನಂತರ ಬ್ರಿಗೇಡ್ ರಸ್ತೆ MG ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗುತ್ತೆ. ಪ್ರತಿ 50 ಮೀಟರ್ಗೆ CCTVಗಳನ್ನು ಕೂಡ ಹಾಕಿರುವಂಥದ್ದು. CCTV ಕಣ್ಗಾವಲಿನಲ್ಲಿ ಈ ಬಾರಿಯ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಲಾಗಿದೆ. ವಾಚ್ ಟವರ್ಗಳನ್ನು ಹಾಕಲಾಗಿದೆ. ಈ ವಾಚ್ ಟವರ್ಗಳ ಮೇಲೆ ಪೊಲೀಸರು ನಿಂತ್ಕೊಂತಾರೆ. ಇಡೀ ಒಂದು ಜನಸಂದಣಿ ಏನು ಸೇರುತ್ತೆ ಅವರ ಮೇಲೆ ಕಣ್ಗಾವಲನ್ನ ಇಡೋದಕ್ಕೆ ಅಲ್ಲಲ್ಲಿ ವಾಚ್ ಟವರ್ಗಳನ್ನು ಮಾಡಿರುವಂಥದ್ದು. ಇನ್ನು ಎರಡು ಏಕಮುಖವಾಗಿ ಸಂಚಾರವನ್ನ ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಉದಾಹರಣೆಗೆ ಇಲ್ಲೇನು ನೀವು ಬ್ಯಾರಿಕೇಡ್ಗಳನ್ನು ನೋಡ್ತಾ ಇದ್ದೀರಾ, ಒನ್ ವೇಯಲ್ಲಿ ಬರಬೇಕು, ಒನ್ ವೇಯಲ್ಲಿ ಎಕ್ಸಿಟ್ ಆಗಬೇಕು, ಒನ್ ವೇಯಲ್ಲಿ ಎಂಟ್ರಿ ಇರುತ್ತೆ. ಎಲ್ಲಿಂದ ಎಂಟ್ರಿ ಅಂತ ಹೇಳಿದ್ರೆ ಈಗ MG ರಸ್ತೆಯ ಕಾವೇರಿ ಎಂಪೋರಿಯಂ ನೀವು ನೋಡ್ತಾ ಇದ್ದೀರಾ, ಬ್ರಿಗೇಡ್ ರೋಡ್ನಲ್ಲಿ ನಾವಿದ್ದೀವಿ. ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಓಡಾಟಕ್ಕೆ ಒಂದು ಪಾತ್ವೆಯನ್ನು ಮಾಡಿದ್ದಾರೆ. ಇದೇ ಒಂದು ಪಾತ್ವೆಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. MG ರೋಡಿಂದ ಕಾವೇರಿ ಎಂಪೋರಿಯಂನಿಂದ ಎಂಟ್ರಿಯನ್ನು ಕೊಟ್ಟರೆ ಬರೀ ಎಂಟ್ರಿ ಆಗಿರುತ್ತೆ. ಈ ಒಂದು ವೇ ಅಲ್ಲೇ ನಾವು ನಡ್ಕೊಂಡು ಹೋಗಬೇಕು. ನಂತರ ಎಕ್ಸಿಟ್ನ ಮತ್ತೊಂದು ಕಡೆ ಕೊಡಲಾಗಿದೆ. ಅಂದರೆ ಒಪೇರಾ ಜಂಕ್ಷನ್ನಿಂದ ಎಕ್ಸಿಟ್ನ ಕೊಡಲಾಗಿದೆ. ಏಕಮುಖವಾಗಿ ಹೋಗುವಂತಹ ಜನ ಎಕ್ಸಿಟ್ ಆಗುವಂಥದ್ದು ಇದೇ ಒಂದು ಏನು ಪಾತ್ವೆಯನ್ನು ಮಾಡಿದ್ದಾರೆ. ಈ ಒಂದು ಬ್ಯಾರಿಕೇಡ್ ಒಳಗಡೆ ಅವರು ಬಂದು ಎಕ್ಸಿಟ್ನ ಆಗಬೇಕು. ಮಧ್ಯದಲ್ಲಿ ನಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ವಾಹನಗಳ ಸಂಚಾರವನ್ನು ಕಂಪ್ಲೀಟಾಗಿ ಈ ರಸ್ತೆಯಲ್ಲಿ ರಾತ್ರಿ 8 ಗಂಟೆ ನಂತರ ಮಧ್ಯರಾತ್ರಿ 2 ಗಂಟೆವರೆಗೂ ನಿಷೇಧವನ್ನು ಮಾಡಲಾಗುತ್ತೆ. ಇನ್ನು ಇವತ್ತು ಮೆಟ್ರೋ ಸರ್ವಿಸನ್ನು ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ಬಂದ್ ಮಾಡಲಾಗುತ್ತೆ. ಯಾಕಂದರೆ ಸಿಕ್ಕಾಬಟ್ಟೆ ಜನಸಂದಣಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಬ್ರಿಗೇಡ್ ರೋಡು MG ರಸ್ತೆಯ ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗುತ್ತೆ. ಇನ್ನು ಎಲ್ಲ ಕಡೆ ಸ್ಪೀಕರ್ಗಳನ್ನು ಕೂಡ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಆಗಾಗ್ಗೆ ಪೊಲೀಸರು ಸ್ಪೀಕರ್ಗಳ ಮೂಲಕ ಜನರಿಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೂಡ ಕೊಡ್ಕೊಂಡು ಹೋಗ್ತಾರೆ. ಪ್ರತಿ 50 ಮೀಟರ್ಗೆ CCTVಗಳನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಡ್ರೋನ್ಗಳ ಕಣ್ಗಾವಲು ಕೂಡ ಇರುತ್ತೆ. ಅಂದರೆ ಈ ಒಂದು ಭಾಗದಲ್ಲಿ ಸರಿಸುಮಾರು 8 ರಿಂದ 10 ಡ್ರೋನ್ಗಳು ಕೂಡ ಓಡಾಡುತ್ತೆ. ಅದರ ಮೂಲಕನೂ ಕೂಡ ಎಲ್ಲ ರೀತಿಯ ಕ್ಯಾಪ್ಚರನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಬ್ರಿಗೇಡ್ ರಸ್ತೆ, MG ರಸ್ತೆ, ಕೋರಮಂಗಲ, ಇಂದಿರಾನಗರ ಈ ಎಲ್ಲ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಲಾಗಿದೆ. ಇನ್ನು ಕಳೆದ ವರ್ಷ ಬ್ರಿಗೇಡ್ ರಸ್ತೆ MG ರಸ್ತೆಯಲ್ಲಿ ಸರಿಸುಮಾರು 4 ಲಕ್ಷ ಮಂದಿ ಭೇಟಿ ಕೊಟ್ಟಿದ್ರು. ಈ ಬಾರಿ 6 ಲಕ್ಷ ಮಂದಿ ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರೋಡ್ ನೆನಪಾಗುತ್ತೆ. ಈ ಬಾರಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ ಹಲವು ಕ್ರಮಗಳನ್ನು ಮುಖ್ಯವಾಗಿ MG ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿರುವಂಥದ್ದು. ಉದಾಹರಣೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಳ್ಳಲಾಗಿದೆ. ಅಂದರೆ ಇವತ್ತು ರಾತ್ರಿ 8 ಗಂಟೆ ನಂತರ ಬ್ರಿಗೇಡ್ ರಸ್ತೆ MG ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗುತ್ತೆ. ಪ್ರತಿ 50 ಮೀಟರ್ಗೆ CCTVಗಳನ್ನು ಕೂಡ ಹಾಕಿರುವಂಥದ್ದು. CCTV ಕಣ್ಗಾವಲಿನಲ್ಲಿ ಈ ಬಾರಿಯ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಲಾಗಿದೆ. ವಾಚ್ ಟವರ್ಗಳನ್ನು ಹಾಕಲಾಗಿದೆ. ಈ ವಾಚ್ ಟವರ್ಗಳ ಮೇಲೆ ಪೊಲೀಸರು ನಿಂತ್ಕೊಂತಾರೆ. ಇಡೀ ಒಂದು ಜನಸಂದಣಿ ಏನು ಸೇರುತ್ತೆ ಅವರ ಮೇಲೆ ಕಣ್ಗಾವಲನ್ನ ಇಡೋದಕ್ಕೆ ಅಲ್ಲಲ್ಲಿ ವಾಚ್ ಟವರ್ಗಳನ್ನು ಮಾಡಿರುವಂಥದ್ದು. ಇನ್ನು ಎರಡು ಏಕಮುಖವಾಗಿ ಸಂಚಾರವನ್ನು ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಉದಾಹರಣೆಗೆ ಇಲ್ಲೇನು ನೀವು ಬ್ಯಾರಿಕೇಡ್ಗಳನ್ನು ನೋಡ್ತಾ ಇದ್ದೀರಾ, ಒನ್ ವೇಯಲ್ಲಿ ಬರಬೇಕು, ಒನ್ ವೇಯಲ್ಲಿ ಎಕ್ಸಿಟ್ ಆಗಬೇಕು, ಒನ್ ವೇಯಲ್ಲಿ ಎಂಟ್ರಿ ಇರುತ್ತೆ. ಎಲ್ಲಿಂದ ಎಂಟ್ರಿ ಅಂತ ಹೇಳಿದ್ರೆ ಈಗ MG ರಸ್ತೆಯ ಕಾವೇರಿ ಎಂಪೋರಿಯಂ ನೀವು ನೋಡ್ತಾ ಇದ್ದೀರಾ, ಬ್ರಿಗೇಡ್ ರೋಡ್ನಲ್ಲಿ ನಾವಿದ್ದೀವಿ. ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಓಡಾಟಕ್ಕೆ ಒಂದು ಪಾತ್ವೆಯನ್ನು ಮಾಡಿದ್ದಾರೆ. ಇದೇ ಒಂದು ಪಾತ್ವೆಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. MG ರೋಡಿಂದ ಕಾವೇರಿ ಎಂಪೋರಿಯಂನಿಂದ ಎಂಟ್ರಿಯನ್ನು ಕೊಟ್ಟರೆ ಬರೀ ಎಂಟ್ರಿ ಆಗಿರುತ್ತೆ. ಈ ಒಂದು ವೇ ಅಲ್ಲೇ ನಾವು ನಡ್ಕೊಂಡು ಹೋಗಬೇಕು. ನಂತರ
ಎಕ್ಸಿಟ್ನ ಮತ್ತೊಂದು ಕಡೆ ಕೊಡಲಾಗಿದೆ. ಅಂದರೆ ಒಪೇರಾ ಜಂಕ್ಷನ್ನಿಂದ ಎಕ್ಸಿಟ್ನ ಕೊಡಲಾಗಿದೆ. ಏಕಮುಖವಾಗಿ ಹೋಗುವಂತಹ ಜನ ಎಕ್ಸಿಟ್ ಆಗುವಂಥದ್ದು ಇದೇ ಒಂದು ಏನು ಪಾತ್ವೇನ ಮಾಡಿದ್ದಾರೆ. ಈ ಒಂದು ಬ್ಯಾರಿಕೇಡ್ ಒಳಗಡೆ ಅವರು ಬಂದು ಎಕ್ಸಿಟ್ನ ಆಗಬೇಕು. ಮಧ್ಯದಲ್ಲಿ ನಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ವಾಹನಗಳ ಸಂಚಾರವನ್ನು ಕಂಪ್ಲೀಟಾಗಿ ರಸ್ತೆಯಲ್ಲಿ ರಾತ್ರಿ 8 ಗಂಟೆ ನಂತರ ಮಧ್ಯರಾತ್ರಿ 2 ಗಂಟೆವರೆಗೂ ನಿಷೇಧವನ್ನು ಮಾಡಲಾಗುತ್ತೆ. ಇನ್ನು ಇವತ್ತು ಮೆಟ್ರೋ ಸರ್ವಿಸನ್ನು ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ಬಂದ್ ಮಾಡಲಾಗುತ್ತೆ. ಯಾಕಂದರೆ ಸಿಕ್ಕಾಬಟ್ಟೆ ಜನಸಂದಣಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಬ್ರಿಗೇಡ್ ರೋಡು MG ರಸ್ತೆಯ ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗುತ್ತೆ. ಇನ್ನು ಎಲ್ಲ ಕಡೆ ಸ್ಪೀಕರ್ಗಳನ್ನು ಕೂಡ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಆಗಾಗ್ಗೆ ಪೊಲೀಸರು ಸ್ಪೀಕರ್ಗಳ ಮೂಲಕ ಜನರಿಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೂಡ ಕೊಡ್ಕೊಂಡು ಹೋಗ್ತಾರೆ. ಪ್ರತಿ 50 ಮೀಟರ್ಗೆ CCTVಗಳನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಡ್ರೋನ್ಗಳ ಕಣ್ಗಾವಲು ಕೂಡ ಇರುತ್ತೆ. ಅಂದರೆ ಈ ಒಂದು ಭಾಗದಲ್ಲಿ ಸರಿಸುಮಾರು 8 ರಿಂದ 10 ಡ್ರೋನ್ಗಳು ಕೂಡ ಓಡಾಡುತ್ತೆ. ಅದರ ಮೂಲಕನೂ ಕೂಡ ಎಲ್ಲ ರೀತಿಯ ಕ್ಯಾಪ್ಚರನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಬ್ರಿಗೇಡ್ ರಸ್ತೆ, MG ರಸ್ತೆ, ಕೋರಮಂಗಲ, ಇಂದಿರಾನಗರ ಈ ಎಲ್ಲ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಲಾಗಿದೆ. ಇನ್ನು ಕಳೆದ ವರ್ಷ ಬ್ರಿಗೇಡ್ ರಸ್ತೆ, MG ರಸ್ತೆಯಲ್ಲಿ ಸರಿಸುಮಾರು 4 ಲಕ್ಷ ಮಂದಿ ಭೇಟಿ ಕೊಟ್ಟಿದ್ರು. ಈ ಬಾರಿ 6 ಲಕ್ಷ ಮಂದಿ ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರೋಡ್ ನೆನಪಾಗುತ್ತೆ. ಈ ಬಾರಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ 10 ಹಲವು ಕ್ರಮಗಳನ್ನು ಮುಖ್ಯವಾಗಿ MG ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿರುವಂಥದ್ದು. ಉದಾಹರಣೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಳ್ಳಲಾಗಿದೆ. ಅಂದರೆ ಇವತ್ತು ರಾತ್ರಿ 8 ಗಂಟೆ ನಂತರ ಬ್ರಿಗೇಡ್ ರಸ್ತೆ, MG ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗುತ್ತೆ. ಪ್ರತಿ 50 ಮೀಟರ್ಗೆ CCTVಗಳನ್ನು ಕೂಡ ಹಾಕಿರುವಂಥದ್ದು. CCTV ಕಣ್ಗಾವಲಿನಲ್ಲಿ ಈ ಬಾರಿಯ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ. ವಾಚ್ ಟವರ್ಗಳನ್ನು ಹಾಕಲಾಗಿದೆ. ಈ ವಾಚ್ ಟವರ್ಗಳ ಮೇಲೆ ಪೊಲೀಸರು ನಿಂತ್ಕೊತಾರೆ. ಇಡೀ ಒಂದು ಜನಸಂದಣಿ ಏನು ಸೇರುತ್ತೆ ಅವರ ಮೇಲೆ ಕಣ್ಗಾವಲನ್ನು ಇಡೋದಕ್ಕೆ ಅಲ್ಲಲ್ಲಿ ವಾಚ್ ಟವರ್ಗಳನ್ನು ಮಾಡಿರುವಂಥದ್ದು. ಇನ್ನು 2 ಏಕಮುಖವಾಗಿ ಸಂಚಾರವನ್ನು ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಉದಾಹರಣೆಗೆ ಇಲ್ಲೇನು ನೀವು ಬ್ಯಾರಿಕೇಡ್ಗಳನ್ನು ನೋಡ್ತಾ ಇದ್ದೀರಾ, ಒನ್ ವೇಯಲ್ಲಿ ಬರಬೇಕು, ಒನ್ ವೇಯಲ್ಲಿ ಎಕ್ಸಿಟ್ ಆಗಬೇಕು, ಒನ್ ವೇಲಿ ಎಂಟ್ರಿ ಇರುತ್ತೆ. ಎಲ್ಲಿಂದ ಎಂಟ್ರಿ ಅಂತ ಹೇಳಿದ್ರೆ ಈಗ MG ರಸ್ತೆಯ ಕಾವೇರಿ ಎಂಪೋರಿಯಂ ನೀವು ನೋಡ್ತಾ ಇದ್ದೀರಾ. ಬ್ರಿಗೇಡ್ ರೋಡ್ನಲ್ಲಿ ನಾವಿದ್ದೀವಿ. ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಓಡಾಟಕ್ಕೆ ಒಂದು ಪಾತ್ವೆಯನ್ನು ಮಾಡಿದ್ದಾರೆ. ಇದೇ ಒಂದು ಪಾತ್ವೆಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. MG ರೋಡಿಂದ ಕಾವೇರಿ ಎಂಪೋರಿಯಂ ಇಂದ ಎಂಟ್ರಿಯನ್ನು ಕೊಟ್ಟರೆ ಬರೀ ಎಂಟ್ರಿ ಆಗಿರುತ್ತೆ. ಈ ಒಂದು ವೇಯಲ್ಲೇ ನಾವು ನಡ್ಕೊಂಡು ಹೋಗಬೇಕು. ನಂತರ ಎಕ್ಸಿಟ್ನ ಮತ್ತೊಂದು ಕಡೆ ಕೊಡಲಾಗಿದೆ. ಅಂದರೆ ಒಪೇರಾ ಜಂಕ್ಷನ್ನಿಂದ ಎಕ್ಸಿಟ್ನ ಕೊಡಲಾಗಿದೆ. ಏಕಮುಖವಾಗಿ ಹೋಗುವಂತಹ ಜನ ಎಕ್ಸಿಟ್ ಆಗುವಂಥದ್ದು ಇದೇ ಒಂದು ಏನು ಪಾತ್ವೇನ ಮಾಡಿದ್ದಾರೆ. ಈ ಒಂದು ಬ್ಯಾರಿಕೇಡ್ ಒಳಗಡೆ ಅವರು ಬಂದು ಎಕ್ಸಿಟ್ನ ಆಗಬೇಕು. ಮಧ್ಯದಲ್ಲಿ ನಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ವಾಹನಗಳ ಸಂಚಾರವನ್ನು ಕಂಪ್ಲೀಟಾಗಿ ರಸ್ತೆಯಲ್ಲಿ ರಾತ್ರಿ 8 ಗಂಟೆ ನಂತರ ಮಧ್ಯರಾತ್ರಿ 2 ಗಂಟೆವರೆಗೂ ನಿಷೇಧವನ್ನು ಮಾಡಲಾಗುತ್ತೆ. ಇನ್ನು ಇವತ್ತು ಮೆಟ್ರೋ ಸರ್ವಿಸನ್ನು ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ಬಂದ್ ಮಾಡಲಾಗುತ್ತೆ. ಯಾಕಂದರೆ ಸಿಕ್ಕಾಬಟ್ಟೆ ಜನಸಂದಣಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಬ್ರಿಗೇಡ್ ರೋಡು MG ರಸ್ತೆಯ ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗುತ್ತೆ. ಇನ್ನು ಎಲ್ಲ ಕಡೆ ಸ್ಪೀಕರ್ಗಳನ್ನು ಕೂಡ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಆಗಾಗ್ಗೆ ಪೊಲೀಸರು ಸ್ಪೀಕರ್ಗಳ ಮೂಲಕ ಜನರಿಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೂಡ ಕೊಡ್ಕೊಂಡು ಹೋಗ್ತಾರೆ. ಪ್ರತಿ 50 ಮೀಟರ್ಗೆ CCTVಗಳನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಡ್ರೋನ್ಗಳ ಕಣ್ಗಾವಲು ಕೂಡ ಇರುತ್ತೆ. ಅಂದರೆ ಈ ಒಂದು ಭಾಗದಲ್ಲಿ ಸರಿಸುಮಾರು 8 ರಿಂದ 10 ಡ್ರೋನ್ಗಳು ಕೂಡ ಓಡಾಡುತ್ತೆ. ಅದರ ಮೂಲಕನೂ ಕೂಡ ಎಲ್ಲ ರೀತಿಯ ಕ್ಯಾಪ್ಚರನ್ನು ಮಾಡಲಿಕ್ಕೆ
ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಬ್ರಿಗೇಡ್ ರಸ್ತೆ, ಎಮ್ ಜಿ ರಸ್ತೆ, ಕೋರಮಂಗಲ, ಇಂದಿರಾನಗರ ಈ ಎಲ್ಲ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಲಾಗಿದೆ. ಇನ್ನು ಕಳೆದ ವರ್ಷ ಬ್ರಿಗೇಡ್ ರಸ್ತೆ, ಎಮ್ ಜಿ ರಸ್ತೆಯಲ್ಲಿ ಸರಿಸುಮಾರು 4 ಲಕ್ಷ ಮಂದಿ ಭೇಟಿ ಕೊಟ್ಟಿದ್ರು. ಈ ಬಾರಿ 6 ಲಕ್ಷ ಮಂದಿ ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.